ಗಣಿನಾಡು ಬಳ್ಳಾರಿಯಲ್ಲಿ ಗನ್ ಫೈರ್ ಆಗಿತ್ತು. ಶಾಸಕ ಭರತ್ಗೆ ಕ್ಲಾಸ್. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲರಿಂದ ಸಖತ್ ಕ್ಲಾಸ್. ಖುದ್ದು ನಾರಾ ಭರತ್ ರೆಡ್ಡಿಗೆ ಕರೆ ಮಾಡಿದ ಸುರ್ಜೇವಾಲಾ ಸಣ್ಣ ವಿಚಾರವನ್ನ ದೊಡ್ಡದು ಮಾಡಿದ್ದೇಕೆ ಎಂದು ಗರಂ. ನೋಡಿ, ಒಂದು ಪಕ್ಷದ ಒಬ್ಬ ಶಾಸಕ ಮಾಡಿದ ಎಡವಟ್ಟು ಆ ಪಕ್ಷದ ಹೈಕಮಾಂಡ್ ನಾಯಕರನ್ನೇ ನಿದ್ದೆಗೆಡಿಸ್ತಾ ಇದೆ. ನಿಮ್ಮ ಕ್ಷೇತ್ರದ ಅಥವಾ ಸ್ಥಳೀಯ ರಾಜಕಾರಣದ ಕಾರಣಗಳಿಂದಾಗಿ ಆ ಕ್ಷೇತ್ರದಲ್ಲಿ ಗಲಾಟೆ ಆಯಿತು ಅಂದರೆ ಕೇವಲ ಅದು ನಿಮಗೆ ಮಾತ್ರ ಡ್ಯಾಮೇಜ್ ಅಲ್ಲ, ಆ ಭಾಗದ ಕಾನೂನು ಸುವ್ಯವಸ್ಥೆಗೆ ಮಾತ್ರ ತೊಂದರೆ ಅಂದರೆ ತಪ್ಪಾಗುತ್ತೆ. ಆ ಭಾಗದ ಕಾನೂನು ಸುವ್ಯವಸ್ಥೆ, ಆ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂತಹ ರೂಲಿಂಗ್ ಪಾರ್ಟಿ ಆತ ಯಾವ ಪಾರ್ಟಿಯ ಶಾಸಕ ಅನ್ನೋದು ಕೌಂಟ್ ಆಗುತ್ತೆ. ಕಾಂಗ್ರೆಸ್ ಶಾಸಕನಾಗಿದ್ದರೆ ಕಾಂಗ್ರೆಸ್ನ ಸುರ್ಜೇವಾಲರು ನಿದ್ದೆಗೆಟ್ಬಿಟ್ಟು ಫೋನ್ ಮಾಡಬೇಕು ಅಂತ ಏನಿದೆ. ಅದರ ಅರ್ಥ ರಾಜ್ಯಾದ್ಯಂತ ಸುದ್ದಿ ಆಗುತ್ತಿದ್ದು. ನಿಮ್ಮ ಮೂಗಿನ ನೇರಕ್ಕಿರೋ ಆಡಳಿತದಲ್ಲಿ ಈ ತರಹದ ಅತಿರೇಕದ ವರ್ತನೆಗಳು, ಜನಸಾಮಾನ್ಯರು ಮಲಗೋ ಸಮಯದಲ್ಲಿ ನೀವು ಫೈರ್ ಮಾಡ್ತೀರಿ, ಇದು ಏನು ಸಂದೇಶ ಕೊಡ್ತಾ ಇದೆ? ಭರತ್ ರೆಡ್ಡಿ ಒಬ್ಬರು ಶಾಸಕರು, ಗಾಲಿ ಜನಾರ್ದನ ರೆಡ್ಡಿ ಮಾಜಿ ಸಚಿವರು, ಹಾಲಿ ಶಾಸಕರು. ಸೊ ಜನಪ್ರತಿನಿಧಿಗಳ ನಡುವಿನ ಘರ್ಷಣೆ ಲೋಡೆಡ್ ಗನ್ಗಳಲ್ಲಿ ಫೈರ್ ಆಗೋ ಮುಖಾಂತರವಾಗಿ ಬೆಚ್ಚಿ ಬೀಳಿಸುತ್ತೆ ಅನ್ನೋದಾದರೆ ಇದು ಬೇರೆ ಬೇರೆ ತರಹದ ನಕಾರಾತ್ಮಕ ಸಂದೇಶಗಳನ್ನು ರವಾನಿಸುತ್ತೆ. ಹಾಗಾಗಿ ಹೈಕಮಾಂಡ್ ನಾಯಕ ಫೋನ್ ಮಾಡಿ ಮಾತನಾಡಿದ್ದಾರೆ. ನಿನ್ನೆ ದಿನ ಆ ಭಾಗದ ಉಸ್ತುವಾರಿ BZ ಜಮೀರ್ ಅಹ್ಮದ್ ಖಾನ್, CM ಸಿದ್ದರಾಮಯ್ಯನವರು ಕೂಡ ಗದರಿಸಿದ್ದಾರೆ ಜಮೀರ್ ಅವರಿಗೆ. ನಿನ್ನ ಉಸ್ತುವಾರಿಯಲ್ಲಿ ಏನು ನಡೀತಾ ಇದೆ, ಬುದ್ಧಿ ಹೇಳೋದಕ್ಕಾಗೋದಿಲ್ವಾ ಆ ಹೊಸ ಹುಡುಗನಿಗೆ ಭರತ್ ರೆಡ್ಡಿಗೆ? ಆತನೂ ಕೂಡ CM ಜೊತೆ ಮಾತನಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಂತೆ, ಆದರೆ CM ಸಿದ್ದರಾಮಯ್ಯನವರು ಮಾತನಾಡೋದಕ್ಕೆ ಒಪ್ಕೊಂಡಿಲ್ಲ ಅನ್ನೋ ಮಾಹಿತಿ. ಶಾಸಕನಾಗಿ ಆಯ್ಕೆಯಾಗಿ ಮೊದಲ ಸುತ್ತಲ್ಲೇ ಈ ತರಹದ ವರ್ತನೆಗಳು ಅಂದರೆ ಯಾವ ಪಕ್ಷದ ನಾಯಕ ಕೂಡ ಸಹಿಸಿಕೊಳ್ಳುವುದಿಲ್ಲ. ಬುಲೆಟ್ ಹಾರಿಸುವ ಮಟ್ಟಕ್ಕೆ ಯಾಕೆ ಹೋದ್ರಿ ಎಂದು ತರಾಟೆ ಸುರ್ಜೇವಾಲಾ ಕೇಳಿದ್ದಾರೆ. ಬುಲೆಟ್ ಹಾರಿಸುವ ಮಟ್ಟಕ್ಕೆ ಯಾಕೆ ಹೋಯ್ತು ಗಲಾಟೆ? ಹಿರಿಯರ ಜೊತೆ ಚರ್ಚೆ ಮಾಡಿ ಮುಂದುವರಿಯಲು ಸೂಚನೆ. ನಿನ್ನೆ ಭರತ್ ರೆಡ್ಡಿಯ ಮೇಲೆ ಗರಂ ಆಗಿದ್ದ CM ಸಿದ್ದರಾಮಯ್ಯ. ಈ ಬೆನ್ನಲ್ಲೇ ಕಾಂಗ್ರೆಸ್ ಉಸ್ತುವಾರಿಯಿಂದ ಭರತ್ ರೆಡ್ಡಿಗೆ ತರಾಟೆ. ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಯಾವುದೇ ಪಾರ್ಟಿ ಆಗಿರಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಭರತ್ ರೆಡ್ಡಿಗೆ ಸುರ್ಜೇವಾಲಾ ಫೋನ್ ಮುಖೇನ ಕ್ಲಾಸನ್ನು ತೆಗೆದುಕೊಂಡ್ರು. ಶಾಸಕನಾಗಿ ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಟು ಈ ತರಹದ ಸಣ್ಣತನದ ಗಲಾಟೆ ಘರ್ಷಣೆಗಳಲ್ಲಿ ಹೆಸರು ಮಾಡ್ಕೋತೀರಾ ಅನ್ನೋದಾದರೆ ಕೇವಲ ಭರತ್ ರೆಡ್ಡಿಗೆ ಮಾತ್ರ ಅಲ್ಲ, ಇದು ನೆಗೆಟಿವ್ ಇಂಪ್ಯಾಕ್ಟ್ ಆಗೋದು ಆ ರಾಜ್ಯದ ಪಾರ್ಟಿ, ಆ ರಾಜ್ಯದ ಆಡಳಿತ ಪಕ್ಷಕ್ಕೆ, ಜೊತೆಗೆ ಇಡೀ ನ್ಯಾಷನಲ್ ಕಾಂಗ್ರೆಸ್ಸಿಗೆ ಕೆಟ್ಟ ಹೆಸರು ಬರುತ್ತೆ. BJP ಆಡಳಿತದ ರಾಜ್ಯದಲ್ಲೆಲ್ಲ ಇದನ್ನೇ ಅವರು ಬಂಡವಾಳವಾಗಿ ಈ ಸಬ್ಜೆಕ್ಟನ್ನೇ ಪೊಲಿಟಿಕಲ್ ಸಬ್ಜೆಕ್ಟ್ ಆಗಿ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಕಾಂಗ್ರೆಸ್ಸಿನ ಆಡಳಿತದಲ್ಲಿ ನೋಡಿ ಹಾಡು ಹಗಲೇ ರಾತ್ರಿ ಹೊತ್ತಲ್ಲೇ ಗುಂಡು ಹಾರಿಸ್ಕೊಂಡು ಸಾಯಿಸ್ತಾರೆ, ಬೇರೆ ಬೇರೆ ನೆಗೆಟಿವ್ ಇಂಪ್ಯಾಕ್ಟ್ಗಳಾಗ್ತವೆ. ಒಟ್ಟಾರೆ ಭರತ್ ರೆಡ್ಡಿಯನ್ನ ತರಾಟೆಗೆ ತೆಗೆದುಕೊಂಡ CM ಜೊತೆಗೆ ಸುರ್ಜೇವಾಲಾ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.